ಈ ಬಾರಿ ಬೆಂಗಳೂರಿನಲ್ಲಿ IPL ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನುವಂತಹ ಡೌಟ್ಗಳ ಮಧ್ಯೆಯೇ 5 ಲೀಗ್ ಮ್ಯಾಚ್ಗಳನ್ನು ಆಡಿ ಬೆಂಗಳೂರು ಪೊಲೀಸರು ಸಕ್ಸಸ್ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ 5 ಮ್ಯಾಚ್ಗಳು, ಯಾಕಂದರೆ ಕಳೆದ ವರ್ಷ ಏನು ಸ್ಟ್ಯಾಂಪೇಡ್ ಆಗಿತ್ತು ಅದಾದಮೇಲೆ ಮ್ಯಾಚ್ ನಡೆಯುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಅದರಲ್ಲೂ ಕೂಡ 5 ಮ್ಯಾಚು ಫುಲ್ ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿದ್ದೀರಿ. ಹೇಗಿದ್ದು ಭದ್ರತೆ, ಏನು ಹೇಳ್ತೀರಿ? ನಿಮ್ಮ ಫಸ್ಟ್ ಒಪಿನಿಯನ್ ಏನು ಸರ್? ಫಸ್ಟ್ ಒಪಿನಿಯನ್ ಅಂದರೆ ಜನ ಸ್ವತಃ ನೋಡಿದ್ದಾರೆ, ನೀವು ಕೂಡ ನೋಡಿದ್ದೀರ. ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ಗೆ ಒಂದು ಚಾಲೆಂಜ್ ಇತ್ತು. ಸೊ ಪ್ರತಿಯೊಂದು ಜನ ಕಾನ್ಸ್ಟೇಬಲ್ವರೆಗೆ, ಆಫೀಸರಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿ 5 ಮ್ಯಾಚ್ ಒಂದೊಂದು ರೀತಿಯಿಂದ ಬಂದೋಬಸ್ತ್ ತುಂಬ ಚೆನ್ನಾಗಿ ಮಾಡಿಕೊಂಡು ಜನಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅವರು. ಸೊ ನಾನು ನಮ್ಮ ಪೊಲೀಸು ಅವ್ರಿಗೆ ಕೂಡ ಪ್ಲಸ್ ಸ್ಪೆಕ್ಟೇಟರ್ಸ್ ಮತ್ತು ಜನ ಯಾರು ಬಂದಿದ್ದರು ನೋಡಲಿಕ್ಕೆ, ಯಾರಿಗೆ ಬರಲಿಕ್ಕೆ ಆಗಿಲ್ಲ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬೆಂಗಳೂರದು ಒಂದು ಏನೋ ಅಲ್ಲಿ ಕ್ರಿಕೆಟ್ ಬಗ್ಗೆ ಜನಕ್ಕೆ ಒಂದು ಅಭಿಮಾನ ಇದೆ, ಪ್ರೇಮ್ ಅವ್ರಿಗೆ ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಅವರು ಉಳಿಸ್ಕೊಂಡಿದ್ದಾರೆ. ಸೊ ನಾನು ಇನ್ನೊಂದು ಸರಿ ನಮ್ಮ ಪೊಲೀಸ್ ಎಲ್ಲ ಸೆಟಪ್ ಅವ್ರಿಗೆ ಮತ್ತು ಜನಕ್ಕೆ ಕೂಡ, ಜನಸಾಮಾನ್ಯಕ್ಕೆ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯ ರೀತಿಯಿಂದ ಬಂದೋಬಸ್ತಾಯಿತು ಮತ್ತು ಮ್ಯಾಚಸ್. ಸರ್, ಏನೆಲ್ಲ ಚಾಲೆಂಜಸ್ ಇತ್ತು? ಯಾಕಂದರೆ ಕಾಲು ತುಳಿತ ಆದಮೇಲೆ ಸಾಕಷ್ಟು ನಿರೀಕ್ಷೆಗಳಿತ್ತು, ಮತ್ತು ಸಹಜವಾಗಿ ಏನಾದರೂ ಜನ ಜಾಸ್ತಿ ಆದರೆ ಸಮಸ್ಯೆಗಳಾಗುತ್ತೆ ಅನ್ನೋ ಒಂದು ಒಪಿನಿಯನ್ ಕೂಡ ಇತ್ತು. ಅಂದರೆ ತುಂಬ ಚರ್ಚೆ ಆಗಿ ಒಂದು ಬೆಂಗಳೂರಿಗೆ ಮ್ಯಾಚ್ ಬಂದಿತ್ತು. ಯಾವೆಲ್ಲ ಚಾಲೆಂಜಸ್ ಇತ್ತು ಸರ್ ನಿಮಗೆ ಈ ಸತಿ? ಆ್ಯಕ್ಚುಲಿ ಫಸ್ಟ್ ಚಾಲೆಂಜ್ ಏನಿತ್ತು, ಕ್ರೌಡ್ ಕಂಟ್ರೋಲ್ದು ಏನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದೆ, ಆ SOP ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕೆಂದರೆ ಆ SOP ಭಾಳ ಡಿಟೇಲಾಗಿ SOP ಇದೆ. ಅದ್ರ ಪ್ರತಿಯೊಂದು ಭಾಗಕ್ಕೆ ನಾವು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ ಇತ್ತು. ಆದರೆ ನಾವು ಅಸೋಸಿಯೇಷನ್ ಜೊತೆಗೆ ಮಾತಾಡಿ ಪ್ರತಿಯೊಂದು ವಿಷಯ ಬಗ್ಗೆ ಬೇರೆ ಬೇರೆ ಇಲಾಖೆಯವ್ರು ನಾವು ಸೇರಿ ಹಲವಾರು ಮೀಟಿಂಗ್ಸ್ ಆಯಿತು. ಮೀಟಿಂಗ್ ಆದಮೇಲೆ ಒಂದು ಡಿಸಿಷನ್ ಆಯಿತು ಅಂದರೆ ಮ್ಯಾಚ್ ಆಗಲೇಬೇಕು ಇಲ್ಲಿ. ಸೊ ನಾವು ಏನೇನು ಕಂಡೀಷನ್ಸ್ ಕೊಟ್ಟಿದ್ದೀವಿ, ಆ ಕಂಡೀಷನ್ಸ್ದು ಕೆಲವು ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಕಂಡೀಷನ್ಸ್ ಇದೆ. ಅದು ಒಂದು ಎಲ್ಲ ಅಸೋಸಿಯೇಷನ್ ಅವರು ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ನಾವು ಇನ್ನೂ ಮಾನಿಟರ್ ಮಾಡ್ತಾಯಿದ್ದೀವಿ. ಸೊ ಚಾಲೆಂಜ್ ಅದೇ ಇತ್ತು, ಆ ಹೊಸ ರೀತಿಯಿಂದ ಯಾವ ರೀತಿ ಜನಗೆ ತೊಂದರೆ ಆಗಬಾರ್ದು, ಜನಗೆ ಕ್ರಿಕೆಟ್ ನೋಡ್ಲಿಕ್ಕೆ ಬರುವಾಗ, ಹೋಗುವಾಗ ಮತ್ತು ನೋಡುವಾಗ ಯಾವುದು ಸಮಸ್ಯೆ ಆಗಬಾರ್ದು. ಅದರ ಮೇನ್ ಚಾಲೆಂಜ್ ಅದು ಆದ ತಕ್ಕಂತೆ ನಾವು ಸೆಕ್ಯೂರಿಟಿ ಮಾಡಿಕೊಟ್ಟಿದ್ದೀವಿ. ಓಕೆ ಸರ್, ಅಂದರೆ ಕಳೆದ 5 ಮ್ಯಾಚ್ಗಳಲ್ಲೂ ನಾವು ಕೂಡ ಮ್ಯಾಚ್ ಮುಗಿದ ಮೇಲೆ ಗಮನಿಸ್ತಾ ಇದ್ವಿ. ಅಂದರೆ ಜನರು ಫ್ಲೋ ಜಾಸ್ತಿ ಆಗ್ತಾಯಿತ್ತು. ಅಂದರೆ ಒಂದು ಮ್ಯಾಚ್ ಮುಗಿದು 15-20 ನಿಮಿಷದೊಳಗಡೆ ಸ್ಟೇಡಿಯಂ ಸುತ್ತಮುತ್ತ ಜನ ಕಂಟ್ರೋಲ್ ಆಗಿಬಿಡ್ತಿದ್ರು. ಏನು ಪಾಸಿಬಿಲಿಟಿ ಆಯ್ತು ಸರ್? ಯಾಕಂದರೆ ಟಿಕೆಟ್ ಜೊತೆಗೆ ಮೆಟ್ರೋ ಟಿಕೆಟ್ ಕೊಟ್ಟಿದ್ದು ಕೂಡ ಇದಕ್ಕೆ ಏನಾದರೂ ಕಾರಣನಾ, ಹೇಗೆ ಸರ್? ಏನಲ್ಲ ನಿಜವಾದ ಇದು ಒಂದು ಮುಖ್ಯ ಕಾರಣ ಇದೆ. ಯಾಕೆಂದರೆ ಜನ ಮೆಟ್ರೋ ಯೂಸ್ ಮಾಡೋದಕ್ಕೆ ಗಾಡಿ ಅವರು ಅವಾಯ್ಡ್ ಮಾಡ್ಕೊಂಡಿದ್ದಾರೆ. ನಮ್ಮದು ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಎಲ್ಲ ಪಾರ್ಕಿಂಗ್ ಸ್ಲಾಟ್ಸ್ ಏನಿದೆ ಹಾರ್ಡ್ಲಿ 30 to 40% ಫಿಲ್ ಆಯಿತು. 5 ಕಡೆ ದೊಡ್ಡ ದೊಡ್ಡ ಪಾರ್ಕಿಂಗ್ ಇತ್ತು, ಅದು 5 ಕಡೆ ಮ್ಯಾಕ್ಸಿಮಮ್ 40% ಫುಲ್ ಆಯಿತು. ಸೊ ಜನದು ಕೂಡ ಮೆಟ್ರೋ ಯೂಸ್ ಮಾಡೋದು ಸಂಖ್ಯೆ ಜಾಸ್ತಿ ಆಯಿತು. ಇದು ಒಂದು ಕಾರಣ ಇದೆ. ಜೊತೆಗೆ ನಾವು ಗೇಟ್ಸ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. 22 ಗೇಟ್ಗಿಂತ ನಾವು 45 ಗೇಟ್ ಮಾಡಿದ್ವಿ. ಆ 45 ಗೇಟಲ್ಲಿ ಕೂಡ ಮ್ಯಾಕ್ಸಿಮಮ್ ಗೇಟ್ಸ್ದು ಅಗಲ 9 ಮೀಟರ್ಸ್ ಇತ್ತು. ಸೊ ಇದು ಭಾಳ ಅನುಕೂಲ ಆಯಿತು ಜನಗೆ. ರೆಕಾರ್ಡಾಗಿ ನಾವು ನೋಡಿದ್ದೀವಿ, ಮ್ಯಾಕ್ಸಿಮಮ್ 30 ಮಿನಿಟ್ಸಲ್ಲಿ ಟೋಟಲ್ ಸ್ಟೇಡಿಯಂ ಖಾಲಿ ಆಗಿದೆ. ಮತ್ತು ಇನ್ನೊಂದು ವಿಶೇಷ ನಾವು ಏನು ಮಾಡಿದ್ವಿ ಅಂದರೆ CBD ಏನು ಏರಿಯಾ ಇದೆ, ಈ ಸೆಂಟ್ರಲ್ ಏರಿಯಾ ಇದೆ, ಆ ಸೆಂಟ್ರಲ್ ಏರಿಯಾಗೆ 10:30-11 ಗಂಟೆ ಆದಮೇಲೆ ಯಾವುದೂ ವೆಹಿಕಲ್ಸ್ಗೆ ನಾವು ಇಲ್ಲಿ ಎಂಟ್ರಿ ಕೊಡಲಿಲ್ಲ, ಡೈವರ್ಷನ್ ಮಾಡಿದ್ವಿ. ಸೊ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಜನ ಹೊರಗೆ ಹೋಗ್ಬೋದು, ಬಟ್ ಇಲ್ಲಿ ಜನ ಯಾರು ಬೇರೆ ಕೆಲಸಕ್ಕೆ ಇಲ್ಲಿ ಬರ್ತಾಯಿದ್ರು ಅಲ್ಲಿ ಅವ್ರಿಗೆ ಡೈವರ್ಷನ್ ರೂಟ್ ನಾವು ಕೊಟ್ಟಿದ್ದೀವಿ. ಇದು ತುಂಬ ಅನುಕೂಲ ಆಯಿತು ಸರ್. ಅಂದರೆ BCCI ಕೂಡ ನಿಮ್ಮ ಒಂದು ಭದ್ರತೆಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತು. ಮತ್ತು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿರುವಂತಹ ಸ್ಟೇಡಿಯಂ ಬೋರ್ಡ್ಗಳು ಕೂಡ ಲೆಟ್ರ್ ಬರೆದ್ರು ಭದ್ರತೆ ಬಗ್ಗೆ ಹೇಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡ್ರಿ, ನಮಗೊಂದು ಸಜೆಷನ್ ಕೊಡಿ ಅಂದರೆ ಯಾರೆಲ್ಲ ಬರೆದಿದ್ರು? ಏನು ಸರ್ ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗೋದಕ್ಕೆ ಯಾವ ರೀತಿ ಕಾರಣ ಆಯಿತು ಅಂತ? ವಿಶೇಷ ನಾನು ಹೇಳಿದರೆ ಮೆಟ್ರೋದು ಒಂದು ಏನೋ ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ದೀವಿ BMRCL ಜೊತೆಗೆ. ಮೆಟ್ರೋ MD ಅವರು, ನಾನು, ಟ್ರಾಫಿಕ್ ಪೊಲೀಸ್, ನಮ್ಮ GBA ಅಥಾರಿಟೀಸ್ ಎಲ್ಲರೂ ಸೇರಿಕೊಂಡು ಮೆಟ್ರೋದು ಏನೋ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಇತ್ತು, ಅದು ತುಂಬ ಸಕ್ಸಸ್ ಆಯಿತು. ಇದರಲ್ಲಿ ಟಿಕೆಟ್ ಏನು ಪರ್ಚೇಸ್ ಆಗಿದೆ, 22,000 ಟಿಕೆಟ್ದಲ್ಲಿ ಟೋಟಲ್ ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವರೆಲ್ಲರಿಗೆ ಮೆಟ್ರೋ ರೈಡ್ ಫ್ರೀ ಇತ್ತು. ಸೊ ಜನ ಅವ್ರವ್ರ ವೆಹಿಕಲ್ಸ್ ಯೂಸ್ ಮಾಡಿ ಆ ಜಾಗದಲ್ಲಿ ಎಲ್ಲಿ 44 ಕಡೆ ಮೆಟ್ರೋ ಅವರು ಸಣ್ಣದು ದೊಡ್ಡದು ಬೇರೆ ಬೇರೆ ಪಾರ್ಕಿಂಗ್ಸ್ ಅವ್ರವ್ರ ಏರಿಯಾದಲ್ಲಿ ಮಾಡ್ಕೊಂಡಿದ್ರು ಬರುವಾಗ. ಸೊ ಅವ್ರವ್ರ ಗಾಡಿ ತೊಗೊಂಡು ಅಲ್ಲಿ ಗಾಡಿ ಬಿಟ್ಟು ಮೆಟ್ರೋ ಹತ್ತಿ ಇಲ್ಲಿಗೆ ಬಂದರು.
ಇಲ್ಲಿ ವಾಪಸ್ ಮೆಟ್ರೋಯಿಂದ ಆ ಜಾಗಕ್ಕೆ ಹೋಗಿ ಅಲ್ಲಿಂದ ಗಾಡಿ ತೊಗೊಂಡು ಮನೆಗೆ ಹೋದ್ರು. ಸೊ ಇದು ಏನಾಯಿತು, ಜನಗೆ ಇಲ್ಲಿ ಗಾಡಿಯವ್ರು ತರಲಿಕ್ಕೆ ಅವಾಯ್ಡ್ ಆಯಿತು. ಸೊ ಇದು ತುಂಬ ಒಂದು ಹೊಸ ಸ್ಕೀಮ್ ಇತ್ತು. ಇದು ಬೇರೆ ಕಡೆ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವರು ಇಲ್ಲಿ ಸ್ಟಡಿ ಮಾಡ್ಕೊಂಡಿದ್ದಾರೆ. ನಮ್ಮದು ರಿಪೋರ್ಟ್ ಕೂಡ ಕೇಳಿದ್ದಾರೆ, ನಾವು ಕೊಟ್ಟಿದ್ದೀವಿ. ನಿನ್ನೆ ಕೂಡ ಸೀನಿಯರ್ ಆಫೀಸರ್ಸ್ ಬೇರೆ ಕಡೆಯಿಂದ ಕೂಡ ಬಂದಿದ್ದರು, ಅವರು ಕೂಡ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಸೊ ಖಂಡಿತ ಇದು ಒಂದು ಒಳ್ಳೆಯ ಡೆವಲಪ್ಮೆಂಟ್ ಇದೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.